ಆದ್ಯ ನ್ಯೂಸ್ಗೆ ಸ್ವಾಗತ. ಚನ್ನಗಿರಿ ಪಟ್ಟಣದ ಊರಬಾಗಿಲ ಆಂಜನೇಯ ದೇಗುಲದ ಬಳಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಹಿಂದೂ ವಿರಾಟ್ ಗಣಪನ ವಿಸರ್ಜನಾ ಕಾರ್ಯಕ್ರಮವನ್ನು ಚನ್ನಗಿರಿ ತಾಲೂಕಿನ ಜನತೆ ಭವ್ಯವಾದ ಸಡಗರ ಸಂಭ್ರಮದಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಬೆಳಗಾಂ ಮತ್ತು ಹುಬ್ಬಳ್ಳಿಯಿಂದ ಆಗಮಿಸಿದ್ದ 2 ಡಿಜೆಗಳು ಸದ್ದನ್ನು ಮಾಡಿದ್ದು, ಕಾರ್ಯಕರ್ತರು ಡಿಜೆ ಹಾಡಿನ ಸದ್ದಿಗೆ ಕುಣಿದು ಕುಪ್ಪಳಿಸಿದರು. ಕಾರ್ಯಕ್ರಮದಲ್ಲಿ ಗಣೇಶನ ಉತ್ಸವವನ್ನು ಚನ್ನಗಿರಿ ಊರಬಾಗಿಲ ದೇಗುಲದಿಂದ ಹೊರಟು ಚನ್ನಗಿರಿಯ ಗಣಪತಿ ವೃತ್ತದಿಂದ ರಂಗನಾಥ ಸರ್ಕಲ್ ಮತ್ತು ಮಾರುತಿ ಸರ್ಕಲ್ ಮೂಲಕ ಚನ್ನಗಿರಿ ಪಟ್ಟಣದ ಮುಖ್ಯ ಹೈವೇ ಮೂಲಕ ಹಾದು ಹಳೆ ತಾಲೂಕು ಆಫೀಸು ರಸ್ತೆಯಿಂದ ಗಣಪತಿ ಹೊಂಡದ ಬಳಿ ತೆರಳಿದ್ದು, ಗಣಪತಿ ಹೊಂಡದ ಬಳಿ ಗಣಪನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸುವ ಮೂಲಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಪೂರೈಸಲಾಯಿತು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು, ಬಿಜೆಪಿ ಮುಖಂಡರಾದ ಮಾಡಾಳ್ ಮಲ್ಲಿಕಾರ್ಜುನ್, ಎಚ್. ಎಸ್. ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಹಾಜರಿದ್ದರು. ವರದಿ ಸತೀಶ್ ಎಂಪವಾರ್, ಚನ್ನಗಿರಿಯಿಂದ. ಈ ಸಂದರ್ಭದಲ್ಲಿ 1 ಗಂಟೆಗೂ ಅಧಿಕ ಕಾಲ ಪಟಾಕಿಗಳನ್ನು ಸಿಡಿಸಲಾಯಿತು. ಬಣ್ಣ ಬಣ್ಣದ ಪಟಾಕಿಗಳು ಆಕಾಶದಲ್ಲಿ ಚಿತ್ತಾರವನ್ನು ಮೂಡಿಸುತ್ತಿದ್ದ ದೃಶ್ಯವನ್ನು ಚನ್ನಗಿರಿ ಪಟ್ಟಣದ ಯುವಕರು ಮತ್ತು ಜನತೆ ಕಣ್ಮನ ತುಂಬಿಕೊಂಡರು. ಮಾಡ್ತಾರೆ ಹಾಕಿದಾರಲ್ಲ, ಇನ್ನೊಂದ್ಸರಿ ಮಾಡ್ತಾರೆ. ಇದೇನ ಮಹಾರಾಷ್ಟ್ರದಿಂದ ಬರ್ತಾರೆ. ಇದಾದ ಗೊತ್ತಿಲ್ಲ ಕಣ, ಲಾಸ್ಟಿಂದು ಕರೆಂಟ್ ಅವಲ್ಲ, ಅವೆಲ್ಲ ಕರೆಂಟ್ ಹೊಡಿತದೆ. ಅಷ್ಟೇ ಹೊಡಿತದೆ. 6 ನಿಮಿಷ ಹೊಡಿತದೆ. ಸುತ್ತಲಿಡಿ ದರ್ಶಿ ಸುತ್ತಲಿಡಿ.